ಹಾವೇರಿ ಜಿಲ್ಲೆಯಲ್ಲಿ ಇನ್ನೂ ಹಲವು ಸಮಸ್ಯೆಗಳು ಜೀವಂತವಾಗಿ ಇದ್ದು ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಅಮೃತ ಯೋಜನೆ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿ ನೂತನ ಸಚಿವ ರುದ್ರಪ್ಪ ಲಮಾಣಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾವೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತುಂಗಭದ್ರಾ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಂ ನಿರ್ಮಾಣ ಮಾಡುವ ಅಗತ್ಯವಿದೆ. ಜೊತೆಗೆ ಈ ವರ್ಷ ಮಳೆಯೂ ಕೂಡ ಕಡಿಮೆಯಾಗಿದೆ. ರೈತರಿಗೆ ಬೆಳೆ ವಿಮೆ ಇನ್ನೂ ಕೂಡ ಬಂದಿಲ್ಲ. ಹೀಗಾಗಿ ಜಿಲ್ಲಾಧಿಕಾರಿಯೊಂದಿಗೆ ಸಭೆಯನ್ನು ನಡೆಸಿ ಚರ್ಚೆಯನ್ನ ನಡೆಸುತ್ತೇನೆ. ಕುಡಿಯುವಂತಹ ನೀರು, ಜಾನುವಾರು ಮೇವು ಸಮಸ್ಯೆ ಇದೆಲ್ಲವೂ ಕೂಡ ಜೀವಂತವಾಗಿದೆ. ಅದರಂತೆ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿ ಅವರು ಹೇಳಿಕೆಯನ್ನ ನೀಡಿದ್ರು. ಇನ್ನು ಮಂತ್ರಿ ಮಾಡಿ ಕಳಿಸಿದ್ದಾರೆ. ನನಗೆ ಬಹಳ ಖುಷಿಯಾಗಿದೆ. ಮಂತ್ರಿಯಾಗಿ ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳಿ ಜನರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಆದರೆ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಮುಜರಾಯಿ ನೋಡಿ ಈ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಮಂತ್ರಿ ಮಾಡಿ ಕಳಿಸಿದವರು ಬಹಳ ಖುಷಿಯಾಗಿದೆ. ಜನರಿಗೂ ಕೂಡ ಖುಷಿ ಇದೆ. ನಿರೀಕ್ಷೆ ಭಾಳ ಇದೆ. ಅದೆಲ್ಲವನ್ನು ನಮ್ಮ ಮಂತ್ರಿಗಳು ಮ್ಯಾಜಿಕ್ ಮಾಡ್ತಾರೆ ಅಂತ ಜನ ತಿಳ್ಕೊಂಡಾರೆ. ಅದು ಯಾವ ಮ್ಯಾಜಿಕ್ಕು ಮಾಡೋಕ್ಕಾಗೋದಿಲ್ಲ. ಸರ್ಕಾರದ ಆರ್ಥಿಕ ವ್ಯವಸ್ಥೆ ಮತ್ತು ಮಂಜೂರಾತಿಗಳನ್ನು ಅನುಸರಿಸಿ ಕೆಲಸ ಮಾಡಬೇಕಾಗ್ತದೆ. ನಾನು ಮಂತ್ರಿ ಆಗೋದಕ್ಕಿಂತ ಪೂರ್ವದಲ್ಲಿ ಕಳೆದ ಬಾರಿನೂ ಮಂತ್ರಿ ಆಗಿದ್ದೆ. ಈಗ ಹೊಸದಾಗಿ ಮಂತ್ರಿ ಏನೂ ಆಗಿಲ್ಲ. ಹೋದ ಸಲನೂ 2 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಇನ್ನೂ ಸಮಸ್ಯೆಗಳು ಭಾಳ ಇದೆ. ಜೀವಂತ ಸಮಸ್ಯೆಗಳು ಅದಾವು. ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈಗಾಗಲೇ ಅಮೃತ 2 ಯೋಜನೆಯಲ್ಲಿ 200 ಕೋಟಿ ರೂಪಾಯಿ ರೊಕ್ಕ ಮಂಜೂರಾಗಿ ಕೆಲಸ ಪ್ರಾರಂಭ ಆಗಿದೆ. ಈಗ ತುಂಗಭದ್ರಾ ನದಿಗೆ ಚೆಕ್ ಡ್ಯಾಮ್ ಕಟ್ಟಬೇಕು. ಕುಡಿಯೋ ನೀರು ಪ್ರತಿ ಸಲನೂ ನಾವು ಮಳೆಯ ಚೀಲ ಹಾಕ್ತೇವೆ. ಅದರಿಂದ ಅದನ್ನು ತಪ್ಪಿಸಬೇಕು.